ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದಿ ಎಂಟರ್ಟೈನ್ಮೆಂಟ್ ಟ್ಯಾಬ್ಲೆಟ್ ಕನ್ನಡ ಚಾನಲ್. ನಾನು ರಾಜೇಶ್ ಧ್ರುವ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ವ್ಲಾಗ್ ನಂಬರ್ 2ಗೆ ಸುಸ್ವಾಗತ. ಈ ಸಲ ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಮೀನಿಂಗ್ಫುಲ್ ಆಗಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಮ್ಮ ಡೈರೆಕ್ಟ್ರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು. ಈ ಥರ ಒಂದು ಪ್ಲೇಸ್ ಇದೆ, ನಾವು ಯಾಕೆ ಹೋಗಬಾರ್ದು ಅಂತ. ಈಗ ಲಾಸ್ಟ್ ಟೈಮು ನಾವು ದೇವ್ರ ಮನೆ ತೋರಿಸಿದ್ವಿ. ಈ ಸಲ ಒಂದು ದೇವ್ರಿರೋ ಮನೆ ಅಂತ ತೋರಿಸೋಣ ಅಂತ ನಮಗೆ ಆಸೆ ಇತ್ತು. ಸೊ ಹಾಗಾಗಿ ಈಗ ನಾವು ಹೋಗ್ತಿರೋವಂಥ ಒಂದು ಪ್ಲೇಸ್ ಅದೇ ಥರದ್ದು. ಆಬ್ವಿಯಸ್ಲಿ ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರ, ನಾನು ಜಾಸ್ತಿ ಬಿಲ್ಡಪ್ ತೊಗೊಳ್ಳಲ್ಲ. ಎಷ್ಟೋ ಜನಕ್ಕೆ ಪ್ರಾಣಿ ಪ್ರಿಯರು ಈ ಪ್ರಾಣಿ ಅಂತಂದ್ರೇ ತುಂಬ ಇಷ್ಟಪಡ್ತಾರೆ. ಅದು ಮನುಷ್ಯರಿಗಿಂತ ಜಾಸ್ತಿ ಇಷ್ಟಪಡ್ತಾರೆ. ಯಾಕೆಂತಂದರೆ ನಿಯತ್ತು, ಪ್ರೀತಿ, ಎಮೋಷನ್ ಈ ಥರ ಎಲ್ಲ ಬಂದಾಗ ಪ್ರಾಣಿಗಳು ಫಸ್ಟು ನಿಲ್ತವೆ. ಅದರಲ್ಲಿ ಡಾಗ್ಸ್, ಕ್ಯಾಟ್ಸ್ ಈ ಥರ ಪ್ರಾಣಿಗಳಿಗೆ ಜಾಸ್ತಿ ನಾವು ಒಂದು ಸಮಾಜದಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದೇ ಥರ ಈ ಬೀದಿಲಿ ಅನಾಥ ಆಗಿರೋವಂಥದ್ದು ಅಥವಾ ಇಂಜುರಿ ಆಗಿರೋವಂಥದ್ದು ಅಥವಾ ಬ್ಲೈಂಡ್ ಆಗಿರೋವಂಥದ್ದುಗಳನ್ನೆಲ್ಲ ನಾವು ಅಷ್ಟೊಂದು ಕೇರ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅದನ್ನು ಸಾಕೋರು, ಅದನ್ನು ಕೇರ್ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ನಮ್ಮ ಜಾಗದಲ್ಲಿ. ಅದರಲ್ಲೂ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ. ಬಟ್ ನನಗೆ ಗೊತ್ತಿರೋವಂಥ ಒಂದು 2-3 ಜಾಗಗಳು ಇದ್ದಾವೆ ಕೂಡ. ಬಟ್ ಈಗ ನಾವು ಹೋಗ್ತಾ ಇರೋವಂಥದ್ದು ವಿ ಸೇವ್ ಎನಿಮಲ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಇದು ನಮ್ಮ ಕನಕಪುರ ರೋಡ್ ಹತ್ರ ಬರುತ್ತೆ. ಇಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿರೋವಂಥ ಒಂದು ಸ್ಪೆಷಾಲಿಟಿಗಳನ್ನು ಹಾಗೆ ಅದರ ಕೇರ್ ಟೇಕರ್ಗಳನ್ನು ನಾವು ತೋರಿಸ್ತೀವಿ. ಹಾಗೆ ಮುಂದೆ ಹೋಗೋಣ. Jack, run! ಸೊ ಇಲ್ಲಿ ಕೆಲವೊಂದು ನೀವು ನೋಡ್ಬೋದು, ಅಲ್ಲಿ ನಾಯಿ, ಆ ಕಟ್ಟಾಕಿರೋ ನಾಯಿ ಬಂದು ಸ್ವಲ್ಪ ಅಗ್ರೆಸಿವ್. ಸೊ ಹಾಗಾಗಿ ಜಾಸ್ತಿ ಅವರು ಕಟ್ಟಾಕಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಯಾರು ಜನ ವಿಸಿಟ್ ಮಾಡಿದಾಗ ಕಚ್ಚಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟಾಕಿರ್ತಾರೆ. ಇನ್ನು ಉಳಿದಿರೋದಂತ ತುಂಬ ಫ್ರೆಂಡ್ಲಿ ಡಾಗ್ಸ್. ಬಂದ ತಕ್ಷಣ ನಿಮಗೆ ವೆಲ್ಕಮ್ ಮಾಡ್ತವೆ. ತುಂಬ ಖುಷಿಯಾಗುತ್ತೆ. ಬಂದ ತಕ್ಷಣ ಒಬ್ಬರು ಬೊಗಳೋ ಸ್ಟಾರ್ಟ್ ಮಾಡಿದ್ರೆ ಇಡೀ ಗ್ಯಾಂಗ್ ಬೊಗಳುತ್ತೆ. ಬಟ್ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ತುಂಬ ಫ್ರೆಂಡ್ಲಿ. ಅವ್ರಿಗೂ ಒಂದು ಫಸ್ಟ್ ನೋಡಿದಾಗ ಭಯ ಇರುತ್ತೆ, ಯಾರಪ್ಪ ಅಂತ ಭಯ ಇರುತ್ತೆ. ಬಟ್ ಆಮೇಲೆ ಕಂಪ್ಲೀಟ್ ಫ್ರೆಂಡ್ಲಿ ಆಗ್ತವೆ. ಈಗ ನೋಡಿ, ನಾವು ನಿಂತ್ಕೊಂಡಿದ್ದೀವಿ, ಯಾರು ಏನೂ ಮಾಡ್ತಿಲ್ಲ, ಅವ್ರ ಪಡೆಗೆ ಅವ್ರು ಆರಾಮಾಗಿದ್ದಾರೆ. ಇಲ್ಲಿ ಈಗ ನಾವು ಜಾಸ್ತಿ ಹೇಳಬೇಕು ಅಂತಂದರೆ ಇಲ್ಲಿನ ಒಂದು ಫುಡ್ಡು ಆಗಿರ್ಬೋದು. ಪ್ರತಿಯೊಂದು ದಿನವೂ ಬೆಳಿಗ್ಗೆ ಮೊಸರನ್ನ ಜೊತೆಗೆ ಮೊಟ್ಟೆ, ಆಮೇಲೆ ಚಿಕನ್ ಜೊತೆಗೆ ಕೆಲವೊಂದು ದವಸ ಧಾನ್ಯಗಳನ್ನು ಕೊಟ್ಟು, ಇಲ್ಲಿ ಹಾಲು ಹಾಕಲ್ಲ. ಯಾಕೆಂದರೆ ಇನ್ಫೆಕ್ಷನ್ ಆಗಿರುವಂಥ ಕೆಲವು ನಾಯಿಗಳಿರೋದಕ್ಕೆ ಹಾಲು ಇನ್ನೂ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಅಂತ ಇಲ್ಲಿ ಹಾಲು ಹಾಕೋಕ್ಕೆ ಹೋಗೋದಿಲ್ಲ ಅಂತೆ. ಸೊ ಮೊಸರನ್ನ ಈ ಥರದ್ದೆಲ್ಲ ಕೊಡ್ತಾರೆ. ಆಮೇಲೆ ಚಿಕನ್ ಎವ್ರಿ ಡೇ ಇಡುತ್ತಂತೆ. ಅದನ್ನೆಲ್ಲ ನಾನು ಕೇಳಬೇಕು, ಅವ್ರಿಗೆ ಎಷ್ಟು ಬೇರ್ ಮಾಡ್ತಾರೆ, ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಸರ್ಕಾರ ಏನಾದರೂ ಇವ್ರಿಗೆ ಕೈ ಜೋಡಿಸಿದೆಯಾ ಅನ್ನೋದೆಲ್ಲ ನಾವು ತಿಳ್ಕೊಬೇಕು. ಯಾಕಂದರೆ ನಮಗೆ ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಈ ಥರದಕ್ಕೆಲ್ಲ ಅನುದಾನಗಳು ತುಂಬ ಸಿಗ್ತವೆ. ಆದರೆ ಈ ಪ್ರಾಣಿ ಶೆಲ್ಟರ್ಗೆ ಎಷ್ಟು ಮಟ್ಟಿಗೆ ಸರ್ಕಾರ ಅನುದಾನ ಕೊಡ್ತಾ ಇದೆ, ಈ ಥರದವರಿಗೆ ಹೇಗೆ ಸಪೋರ್ಟ್ ಆಗಿ ನಿಂತಿದೆ ಅನ್ನೋದಕ್ಕೆ ನಮಗೆ ಪ್ರವೀಣ್ ಅವರೇ ಆನ್ಸರ್ ಕೊಡ್ತಾರೆ. ಅದ್ರ ಬಗ್ಗೆ ಕೇಳೋಣ. ನಾನು ಆಗಲೇ ಹೇಳಿದಾಗೆ ಈ ಒಂದು ಶೆಲ್ಟರ್ನ ನೋಡ್ಕೋತಾ ಇರೋವಂಥ ಪ್ರಾಣಿ ಪ್ರಿಯರು ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ಈ ಶೆಲ್ಟರ್ ಬಗ್ಗೆ ಜಾಸ್ತಿ ವಿವರಣೆ ಅವರೇ ಕೊಡ್ತಾರೆ. ಬನ್ನಿ. ನಮಸ್ತೆ ಪ್ರವೀಣ್ ಅವರೇ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಪ್ರವೀಣ್ ಅವರೇ, ತುಂಬ ಜನರ ಒಂದು ಪ್ರಾಣಿ ಪ್ರಿಯ ಅಂತ ನಾವು ಕೇಳ್ಪಡ್ತೀವಿ. ಇಲ್ಲ, ನಾನು ಡಾಗ್ನ ತುಂಬ ಇಷ್ಟಪಡ್ತೀನಿ, ಬೆಕ್ಕನ್ನ ತುಂಬ ಇಷ್ಟಪಡ್ತೀನಿ, ಹಸುನ ತುಂಬ ಇಷ್ಟಪಡ್ತೀನಿ. ಪ್ರಾಣಿ ಅಂತ ಬಂದರೆ ನಾನು ಪ್ರಾಣಿ ಪ್ರಿಯ ಅಂತ ಹೇಳ್ತಾರೆ. ಬಟ್ ಈ ಪ್ರಾಣಿ ಪ್ರಿಯ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರ ಕಡೆಯಿಂದ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ ಇದು ತುಂಬ ವಿಭಿನ್ನವಾಗಿ ನನಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ, ನೂರಾರು ಥರದ ಪ್ರಾಣಿಗಳು, ಅದರಲ್ಲೂ ಸ್ಪೆಷಲಿ ನಾಯಿಗಳು ನಿಮ್ಮಲ್ಲಿ ಕಾಣಿಸ್ಕೊತಾ ಇದ್ದಾವೆ. ಈ ಒಂದು ವಿಚಾರವಾಗಿ ನಿಮಗೆ ಈ ಇಂಟ್ರೆಸ್ಟ್ ಹೇಗೆ ಬೆಳ್ಕೊಂತು? ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ತಿಳಿಸ್ಕೊಳ್ಳಿ. ಬೇಸಿಕ್ಲಿ ನಾನು ಫಸ್ಟು ಜಿಮ್ ಟ್ರೈನರ್ ಆಗಿದೆ 2012 and 13 ಸೊ ಆವಾಗ ನಂದು ಜಿಮ್ ಮುಗಿಸ್ಕೊಂಡು ಕೆಳಗಡೆ ಬಂದಾಗ ಒಂದು ಬೆಕ್ಕಿಗೆ ಆಕ್ಸಿಡೆಂಟ್ ಆಗಿತ್ತು.
ಸೊ ಸೊಂಟ ಮುರಿದಾಗಿ ಜನ ನಿಂತ್ಕೊಂಡು ನೋಡ್ತಾ ಇದ್ರು ಹೊರತು ಯಾರು ಹೆಲ್ಪ್ಗೆ ಹೋಗಿಲ್ಲ. ಸೊ ಅದನ್ನು ಇಮಿಡಿಯೇಟಾಗಿ ಎತ್ಕೊಂಡು ನಾನು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದೆ. ಡಾಕ್ಟರ್ ಹೇಳಿದ್ರು ಸ್ಪೈನ್ ಹೊಡೆದೋಗಿದೆ, ಜಾಸ್ತಿ ದಿವಸ ಬದುಕಲ್ಲ, ಸೊ ನೀವು ಆದಷ್ಟು ಅದನ್ನು PTS ಮಾಡಿ. PTS ಅಂದರೆ ಪುಟ್ ಡೌನ್, ಮರ್ಸಿ ಕಿಲ್ಲಿಂಗ್ ಅಂತ. ಸೊ ಅದನ್ನು ನಾನು ಬೇಡ, ನಾನು ಒಪ್ಪಲಿಲ್ಲ, ಮನ್ಸು ಕೇಳಿಲ್ಲ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತಿದ್ದೆ, ಮನೆಗೆ ಎತ್ಕೊಂಡೋಗಿ ಇಟ್ಕೊಂಡೆ. ಒಂದು 7 ದಿವಸ ಅದು ನನ್ನ ಜೊತೆ ತುಂಬ ಬಾಂಡಿಂಗು, ಲೈಕ್ ಸೇಮ್ ಈ ಅಣ್ಣ ತಮ್ಮ ಅಕ್ಕ ತಂಗಿರು ಹೆಂಗಿರ್ತಾರೋ, ಊಟ ಮಾಡೋಗಲ್ಲ ನನ್ನ ಪಕ್ಕದಲ್ಲೇ ಕೂತ್ಕೊಳೋದು ಮತ್ತು ಮಲ್ಗುವಾಗ ಎದೆ ಮೇಲೆ ಮಲ್ಕೊಳೋದು ಹಿಂಗಿತ್ತು. ಸೊ ಡಾಕ್ಟ್ರ್ ಹೇಳೋ ಥರನೇ ಒಂದು 7 ಡೇಸ್ ಆದಮೇಲೆ ಅದು ನ್ಯಾಚುರಲಿ ಡೆತ್ ಆಗೋಯ್ತು, ಬಿಕಾಸ್ ಆಫ್ ಸೆನ್ಸೇಷನ್ ಇದ್ದಿಲ್ಲ ಬ್ಯಾಕ್ ಸೈಡ್. ಸೊ ಅಲ್ಲಿ ತನಕ ನಾನೊಂದು ಬರ್ತ್ಡೇ ಬಂದಾಗ ಒಂದು ಅನಾಥ ಮಕ್ಳಿಗೆ ಹೋಗಿ ಹೆಲ್ಪ್ ಮಾಡ್ತಾಯಿದ್ದೆ ಪ್ರತಿ ವರ್ಷ. ಅದೇನು ಹೆಲ್ಪಿಂಗ್ ಅಂದರೆ ನನಗೆ ಇಷ್ಟ, ಯಾರಿಗಾದ್ರೂ ಮಾಡಬೇಕಂತ. ಸೊ ಹೆಲ್ಪ್ ಮಾಡೋ ಟೈಮಲ್ಲಿ ನನಗೆ ಅನಾಥ ಮಕ್ಕಳಿಂದ ಏನಂದರೆ ತಿಂಗಳಿಗೆ ಏನು ಬೇಕು ಅಂತ ಫೋನ್ ಮಾಡಿ ಕೇಳ್ತಾಯಿದ್ರು, ನನಗೆ ಬುಕ್ ಬೇಕು, ಬಟ್ಟೆ ಬೇಕು ಅಂತ. ಬಟ್ ಈ ಪ್ರಾಣಿ ನಾನು ಇಟ್ಕೊಂಡು ಸತ್ತಾಗ ನಾನು ತುಂಬ ಬಾಂಡಿಂಗ್ ಆಯ್ತಲ್ಲ, ಆಗ ನಮ್ಮ ತಾಯಿ ಹತ್ರ ಕೇಳಿದೆ, ಅಮ್ಮ ಈ ಥರ ಮೂಕ್ ಪ್ರಾಣಿಗಳು ಏನು ಬಾಯ್ಬಿಟ್ಟು ಕೇಳಲ್ಲ ಪಾಪ, ಅದು ನಾನು 7 ದಿವಸ ಇದ್ದಿದ್ದು ಬಾಂಡಿಂಗ್ ನನ್ನ ಕೈಲಿ ಮರೆಯೋಕ್ಕಾಗ್ತಾಯಿಲ್ಲ ಅಂತ. ಆವಾಗ ನಮ್ಮ ಅಮ್ಮ ಹೇಳಿದ್ರು, ಈ ಥರ ಅದು ಭಗವಂತನ ಸೃಷ್ಟಿ, ಏನು ಮಾಡೋಕ್ಕಾಗಲ್ಲ, ಬಾಯಿ ಇರೋರು ಬಾಯಿ ಬಿಟ್ಟು ಹೇಳ್ಕೊತಾರೆ, ಇವುಗಳು ಮೂಕ್ ಪ್ರಾಣಿಗಳು. ಸೊ ಅವ್ರು ನಾನು ಡಿಸೈಡ್ ಮಾಡಿದೆ, ಈ ಬಾಯಿ ಇಲ್ದಿರೋರಿಗೆ ನಾನೊಂದು ಬಾಯಿ ಆಗಬೇಕು ಅಂದ್ಬಿಟ್ಟು. ಸೊ ಅವತ್ತಿಂದ ರೆಸ್ಕ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೀ ಇದ್ದಾಗ ಬಾಯಿ ಇಲ್ದಿರೋರು ತಾಯಿ ಆಗಬೇಕು ಅಂತ. ಹೌದು. ಸೊ ಅವತ್ತಿಂದ ನಾನು ಕಾಪಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಹೇಳ್ತಾರಲ್ಲ, ನಿಯತ್ತಲ್ಲಿ ಎರಡೇ, ಒಂದು ತಾಯಿ ಬಿಟ್ಟರೆ ನಾಯಿ, ನಿಯತ್ತಲ್ಲಿ ಲೋಯಲ್ ಅಂತಲ್ಲ, ಅದು ಬಿಟ್ಟರೆ ಯಾವುದೂ ಇಲ್ಲ. ಸೊ ನಾನು ರೆಸ್ಕ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೀ ಟೈಮಲ್ಲಿ. ಈ ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡೋರು, ಹತ್ರದಲ್ಲಿ JP ನಗರ್, ಜಯನಗರ್ ಅಂತ. ಸೊ ನಾನು ರೆಸ್ಕ್ಯೂ ಮಾಡಿ ಬೇರೆ ಶೆಲ್ಟ್ರಲ್ಲಿ ಬಿಡ್ತಾಯಿದ್ದೆ. ಅಲ್ಲಿ ಅಡ್ಮಿಟ್ ಮಾಡುವಾಗ ನನಗೆ ಕಾನ್ಫಿಡೆಂಟ್ ಇತ್ತು ನಾಯಿ ಬದುಕುತ್ತೆ ಅಂತ. ಬಟ್ ಅಲ್ಲಿಂದ ನನಗೆ ವಿತಿನ್ 2 to 3 ಡೇಸಲ್ಲಿ ಕಾಲ್ ಬರೋದು, ನಾಯಿ ತೀರೋಯ್ತು ಅಂತ. ಸೊ ಅದು ನನಗೆ ಅದು ಎಲ್ಲೋ ಒಂಥರ ಗಿಲ್ಟ್ ಕಾಡೋದು, ನನ್ನ ಕೈಲಿದ್ದರೆ ನಾನೇ ಬದುಕಿಸ್ಬೋದಾಯ್ತು ಅಂದ್ಬಿಟ್ಟು ನಾನೇ ಒಂದು 2017 ಒಂದು ಜಾಗ, ಒಂದು ಎಕರೆ ಇದೊಂದು ರೈತರದ್ದು ಜಾಗ ಆಯಿತು, ನನ್ನ ಗೊತ್ತಿರೋ ಸ್ನೇಹಿತರು ಒಬ್ರದ್ದು. ಅವ್ರ ಹತ್ರ ಕೇಳಿದೆ, ನಾನೊಂದು ಶೆಲ್ಟರ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅವತ್ತು ನಾನು ಸ್ಟಾರ್ಟ್ ಮಾಡಿ ನನ್ನ ಜಿಮ್ ಕೆಲಸ ಎಲ್ಲ ವೃತ್ತಿಗಳನ್ನ ನಾನು ಕ್ವಿಟ್ ಮಾಡಿ ಕಂಪ್ಲೀಟ್ ನನ್ನ ಲೈಫ್ ಡೆಡಿಕೇಶನ್ ಇವ್ರುಗಳಿಗೆ ನಾನು ಇಡಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ತಂದೆ ತಾಯಿ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು, ಮನೆ ಪತ್ರ ಅಡ ಇಟ್ಟು ಇದೆಲ್ಲ ಕಂಪ್ಲೀಟ್ ರೆಡಿ ಮಾಡಿದೆ. ಸೊ ಇಲ್ಲಿ ಡಾಕ್ಟ್ರು ಮತ್ತು ಕೆಲಸ ಹುಡುಗರಿಂದ 5-6 ಜನ ಇದ್ದಾರೆ. ಸೊ ಹಿಂಗೆ ನಂದು ಬೇಸಿಕ್ಲಿ ನಡೀತೈತೆ. ನನಗೆ ಕಂಪ್ಲೀಟ್ ಸಪೋರ್ಟ್ ಅನ್ನೋದಿದ್ದರೆ ಈ ಪ್ರಾಣಿ ಪ್ರಿಯರು ನನಗೆ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟರೆ ಯಾವುದೇ ಥರ ಗೌರ್ಮೆಂಟು, ಪೊಲಿಟಿಷಿಯನು, ಸೆಲಿಬ್ರಿಟಿ ಯಾರು ಹೆಲ್ಪ್ ಮಾಡ್ತಾಯಿಲ್ಲ. ಅದೇ ಈ ವೃದ್ಧಾಶ್ರಮ, ಅನಾಥಾಶ್ರಮ ಥರ NGO ಸಂಸ್ಥೆಗಳಿಗೆ ಅನುದಾನ ಅಂತ ಸರ್ಕಾರದಿಂದ ಹೋಗುತ್ತೆ. ಬಟ್ ನಾನು ಕೇಳ್ಪಟ್ಟಿರೋ ಹಾಗೆ ಈ ಪ್ರಾಣಿ ಸಂಘಗಳಿಗೆ ಅಥವಾ ಈ ಥರ ಪ್ರಾಣಿ NGOಗಳಿಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಯಾಕೆ? ಇದ್ರ ಬಟ್ಟಿಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನಂದರೆ ಅದೇ, ಲೈಕ್ ಮಾನವೀಯತೆ ಇರಬೇಕು. ಮನುಷ್ಯರಾದ್ಮೇಲೆ ಮಾನವೀಯತೆ ಇದ್ರೇ ಬಾಯಿರೋರ್ಗೆ. ಅಂದರೆ ಇವಾಗ ಅನಾಥ ಮಕ್ಳಿಗೆ ಅವ್ರಿಗೂ ನೋಡ್ಬೇಕಂದ್ರೆ ಗೌರ್ಮೆಂಟ್ಗಳು ಅಷ್ಟೊಂದು ಅನುದಾನ ಹೋಗಲ್ಲ. ಬಟ್ ಅವ್ರಿಗೆ ಬಾಯಿ ಹೇಳ್ಕೊತಾರೆ ಹೋಗಿ ಆಗುತ್ತೆ. ಬಟ್ ಮೂಕ ಪ್ರಾಣಿಗಳಿಗೆ ಯಾವುದೇ ಥರ ಇಲ್ಲ. ಸೊ ಇದಕ್ಕೆ ಸ್ವಲ್ಪ ಜನ ಸ್ಪಂದಿಸಿದ್ರೆ ಒಳ್ಳೆಯದು. ಬಿಕಾಸ್ ಬೀದಿ ನಾಯಿಗಳು ಅಂತ ಹೇಳಿದ್ರೆ ಕೆಲವೊಬ್ಬರು ಒಂಥರ ನೋಡ್ತಾರೆ, ನಾಯಿಗಳು ಕಚ್ಚುತ್ತೆ, ಕಸ ಮಾಡುತ್ತೆ. ಕಾರಣ ಏನಂದರೆ ನಮ್ಮಂಥ ಜನಗಳು ಕೆಲವೊಬ್ರು ಬ್ರೀಡ್ ಡಾಗ್ಗಳನ್ನ ಬೈ ಮಾಡ್ತಾರೆ. ಅದನ್ನೊಂದು ನಿಲ್ಲಿಸಬೇಕು. ನಾವೊಬ್ಬರು ಭಾರತೀಯರಾಗಿ ಬೀಯಿಂಗ್ ಇಂಡಿಯನ್ ವಿ ಹ್ಯಾವ್ ಟು ಅಡಾಪ್ಟ್ ಇಂಡಿ ಡಾಗ್ ಅಂತೀವಿ. ಇಂಡಿ ದೇಸಿ ಡಾಗ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ನಾವು ಪ್ರತಿಯೊಂದು ಮನೇಲಿ ಒಂದೊಂದು ನಾಯಿಗಳಿದ್ರೆ ಸೇಫ್ಟಿ ವೈಸ್ ಇರಲಿ, ಚೆನ್ನಾಗಿರುತ್ತೆ. ಮತ್ತು ರೋಡ್ಗಳಲ್ಲಿ ಕಸ ಆಡೋದು ಈ ಥರ ಏನೂ ಆಗಲ್ಲ. ಸೊ ಇದನ್ನು ಯಾರು ಮಾಡ್ತಾರ. ಮತ್ತು ಸ್ಟರಲೈಸೇಷನ್ ನಡೀತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಸರಿಯಾಗಿ ಪ್ರಾಪರಾಗಿ. ಅದೊಂದು ನಡೆದ್ರೆ ಚೆನ್ನಾಗಿರುತ್ತೆ. ಮತ್ತು ಬ್ರೀಡರ್ಸ್ಗಳು ತುಂಬ ಜಾಸ್ತಿ ಆಗಿದ್ದಾರೆ. ಸೊ ಜನಗಳು ಬ್ರೀಡ್ ಡಾಗ್ನ ತೊಗೊಳೋದು ಕಮ್ಮಿ ಮಾಡಿ ಈ ಥರ ದೇಸಿ ಡಾಗ್ಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟರೆ ಒಳ್ಳೆಯದು. ಈಗ ನಿಮಗೆ ನಾನು ಆವಾಗಲೇ ಕೇಳಿದಾಗೆ ಅನುದಾನ ಅಂತ ಬಂದಾಗ ನಿಮಗೆ ಖರ್ಚುಗಳು ತುಂಬ ಆಗ್ತವೆ. ಯಾಕಂದರೆ ಒಂದು ನಾಯಿ ಸಾಕೋದಕ್ಕೇ ನಮಗೆ ಏನೇನು ಎಷ್ಟೊಂದು ನಾವು ಇದು ಮಾಡ್ತೀವಿ, ಅಂಥದ್ರಲ್ಲಿ ಇಷ್ಟೊಂದು ನಾಯಿ, ಹಸು ಮತ್ತು ಕುದುರೆ, ಕುರಿ ಎಲ್ಲ ಇದೆ. ಇದನ್ನೆಲ್ಲ ನೋಡಿದಾಗ ನನಗೆ ಅನ್ಸೋದು, ಒಂದು ದಿನಕ್ಕೆ ಅಂದಾಜು ನಿಮಗೆ ಖರ್ಚು ಎಷ್ಟು ಬರೋದು ಮತ್ತು ನೀವು ಫುಡ್ ಮೇಂಟೈನ್ನ ಯಾವ ಥರ ಮಾಡ್ತಿದ್ದೀರಾ? ಒಂದು ದಿನಕ್ಕೆ ನನಗೆ ಮಿನಿಮಮ್ ಒಂದು 3,000 to 6,000 ಬೇಕೇ ಬೇಕು, ಇನ್ಕ್ಲೂಡಿಂಗ್ ಕ್ಲೀನಿಂಗ್ ಐಟಮ್ಸು, ಲೇಬರ್ ಚಾರ್ಜಸ್ಸು, ಪ್ಲಸ್ ಅವುಗಳಿಗೆ ಮೆಡಿಸನ್ನು, ಡಾಕ್ಟರ್ ಚಾರ್ಜಸ್ ಎಲ್ಲನೂ. ಸೊ ಮಂತ್ಲಿ ನನಗೊಂದು 3-3.5 ಲಕ್ಷ ಬೇಕು. ಎಲ್ಲ ಸಂಬಳ ಎಲ್ಲ ಸೇರಿಸಿ ಇವ್ರಿಗೆಲ್ಲ ಕಂಪ್ಲೀಟ್ 3.5. ಪ್ರೆಸೆಂಟ್ಲಿ ನನಗೆ ಯಾವುದೇ ಥರ ಸಪೋರ್ಟ್ ಬರ್ತಾಯಿಲ್ಲ. ನಂದೇ ಒಂದು ಪ್ರಾಣಿದೊಂದು ಚಿಕ್ಕ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಅವರು ತಿಂಗಳಿಗೆ ಒಂದು 500,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರು ಒಂದು 50 ಜನ ಯಾರಾದರೂ ನಾಯಿ ಏಟ್ ಬಿದ್ದಿರೋರು ತೊಗೊಂಬರ್ತಾರಲ್ಲ, ಅವ್ರು ಕೊಡ್ತಾರೆ. ಅದು ಬಿಟ್ಟರೆ ನನಗೆ ಬೇಸಿಕ್ಲಿ ಬೆನ್ನೆಲುಬಾಗಿ ನಿಂತಿರೋದಂದರೆ BMS ಕಾಲೇಜವರು, ಡಾಕ್ಟರ್ BS ರಾಗಿಣಿ ನಾರಾಯಣ್ ಅಂತ. ಆ ಮೇಡಮ್ ಮಾತ್ರ ನನಗೆ ತುಂಬ ಸಪೋರ್ಟ್ ಮಾಡೋದು. 3 ಇಯರ್ಸಿಂದ ಒಂದು ಆಂಬುಲೆನ್ಸು ಕೊಟ್ಟು ತಿಂಗಳಿಗೆ ಇಷ್ಟು ಅಂತ ನಮಗೆ ಅಕ್ಕಿ ಆಗಲಿ ಪ್ಲಸ್ ಕುದುರೆಗಳಿಗೆ ಊಟ ಎಲ್ಲ ಕೊಡ್ತಾರೆ. ಸೊ ಇವತ್ತು VC ಅನಿಮಲ್ಸ್ ನಿಂತೈತೆ ಅಂತ ಕಾರಣ ಅಂದರೆ BMS ಕಾಲೇಜ್ ಮುಖ್ಯಸ್ಥರು BS ರಾಗಿಣಿ ನಾರಾಯಣ್ ಮೇಡಮ್. ಅವರಿಂದ ನನಗೆ ತುಂಬ ಸಹಾಯ ಸಿಕ್ಕಿದೆ. ಅವ್ರ ಥರ ನನಗೆ ಬೇರೊಬ್ಬರು ಬಂದರೂ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಆಗಲಿ, ಪೊಲಿಟಿಷಿಯನು ಇಲ್ಲ ಸೆಲಿಬ್ರಿಟಿಗಳೇ ಬಂದರೂ ಚೆನ್ನಾಗಿರುತ್ತೆ. ಸೆಲಿಬ್ರಿಟಿ ಅಂದಾಗ ನನಗೆ ಆಂದ್ರಿತಾ ಮೇಡಮ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾರೆ. ಮತ್ತು ದಿವ್ಯ ಸ್ಪಂದನ ರಮ್ಯಾ ಮೇಡಮು ಅವರು ಕೂಡ ಕೆಲವೊಂದು ಕ್ರೂಯಲ್ಟಿ, ಎಲ್ಲಾದರೂ ನಾಯಿನ ಹೊಡೆಯೋದು, ಆ್ಯಸಿಡ್ ಹಾಕೋದು ಮಾಡಿದಾಗ ನಮ್ಗೆ ಸಪೋರ್ಟಾಗಿ ನಿಂತ್ಕೋತಾರೆ. ಬಟ್ ಫೈನಾನ್ಷಿಯಲಿ ಬೇಕು ಅಂದಾಗ ಗೌರ್ಮೆಂಟ್ ಯಾರು ಮುಂದೆ ಬರ್ತಾ ಇಲ್ಲ.
ಈಗ ಸೆಲೆಬ್ರಿಟೀಸ್ ಅಂತ ನೀವು ಹೇಳಿದಾಗೆ ನನಗೂ ತುಂಬ ಜನ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ. ತುಂಬ ಜನ ಸೆಲೆಬ್ರಿಟಿಗಳು ಈ ಬೀದಿ ನಾಯಿ ಬಗ್ಗೆನೇ ಕೆಲವೊಂದು ಅಭಿಯಾನಗಳನ್ನು ಮಾಡಿದರು. ಯಾಕೆಂದರೆ ಬೆಂಗಳೂರಲ್ಲಿ ನನಗೆ ಗೊತ್ತಿರೋಂಗೆ ಒಂದು 10ರಿಂದ 12 ಮೇಜರ್ ಶೆಲ್ಟರ್ಗಳು ಕಾಣ್ಬೋದು. ಬಟ್ ನಿಮ್ಮ ಒಂದು ಶೆಲ್ಟರ್ ಎಷ್ಟರ ಮಟ್ಟಿಗೆ ಜನಕ್ಕೆ ಗೊತ್ತು, ಹೇಗೆ ರೀಚ್ ಮಾಡ್ತಾ ಇದ್ದೀರಿ? ಹೌದು, ಒಂದು ನನ್ನ ಮೇಯ್ನ್ ಉದ್ದೇಶ ಬೇರೆ ಶೆಲ್ಟರ್ಗಳಂದರೆ ನಿಮ್ಮನ್ನು ಅಲೋ ಮಾಡಲ್ಲ, ಒಳಗಡೆ ಚೈನ್ ಹಾಕ್ಬಿಟ್ಟಿರ್ತಾರೆ, ಒಂದು ಚಿಕ್ಕ ಕೇಜ್ ಇರುತ್ತೆ, ವಿಡಿಯೋಗ್ರಫಿ ಮಾಡೋಂಗಿಲ್ಲ. ಸುಮ್ಮನೆ ಇರ್ಬೇಕಲ್ಲ ಚಾರ್ಲಿ, ಸುಮ್ಮನೆ ಫಡ್ಜು ಬೈಲ್ ಫಡ್ಜು ಆಯ್ತು, ಸುಮ್ಮನೆ ಚಿಕನ್ ಕೊಳ್ಳಿ ಸುಮ್ಮನೆ. ಮಕ್ಕಳಿದ್ದಾಗ ಈ ಥರ ಗಲಾಟೆ ಎಲ್ಲ ಕಾಮನ್ ಅನ್ಸುತ್ತಲ್ಲ? ನಿಜ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅದೇ ನನ್ನದೇ ಒಂದು ವೆಬ್ಸೈಟ್ ಇದೆ, ಫೇಸ್ಬುಕ್ ಪೇಜ್ ಇದೆ. ಸೊ ಅಲ್ಲಿ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಬೇರೆ ಶೆಲ್ಟರ್ಗಳೇನೆಂದರೆ ನಿಮ್ಮನ್ನು ನಾಯಿನ ಒಂದು ಕೇಜಲ್ಲಿ ಹಾಕ್ಬಿಟ್ಟಿರ್ತಾರೆ, ಕಟ್ಟಾಕ್ಬಿಟ್ಟಿರ್ತಾರೆ, ಅಲೋ ಮಾಡಲ್ಲ. ಒಂದ್ಸಲಿ ನಾಯಿ ಒಳಗಡೆ ಬಂದರೆ ಅಪ್ಡೇಟ್ ಕೊಡಲ್ಲ. ನೆಕ್ಸ್ಟ್ ಅವ್ರು ಸತ್ ಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ. ಸೊ ನಂದ್ರೆ ಏನಂದರೆ ಯಾವುದೇ ನಾಯಿ ನೋಡ್ಬೋದು ನೀವು, ಕಟ್ಟಾಕಲ್ಲ, ಫ್ರೀ ಬಿಟ್ಬಿಡ್ತೀವಿ. ಕೆಲವೊಂದು ಕಟ್ಟಾಕಿರೋ ನಾಯಿ ಏನಂದ್ರೆ ಅಗ್ರೆಸಿವ್ ಬಿಹೇವಿಯರ್, ಅವರು ಚೇಂಜಸ್ ಮಾಡೋಕ್ಕೋಸ್ಕರ ಕಟ್ಟಾಕಿರ್ತೀವಿ. ನೀವು ಬೇರೆ ನಾಯಿಗಳು ನೋಡ್ಬೋದು, ಎಲ್ಲ ಫ್ರೀ ಇದೆ. ಅದೊಂದು ಸ್ಪೆಷಲ್ ಈ ಶೆಲ್ಟರಲ್ಲಿ. ಮತ್ತೆ ನಾನು ಬೇರೆ ಯಾರ್ದಾದ್ರು ಬರ್ತ್ಡೇ ಸೆಲೆಬ್ರೇಷನ್, ಏನಾದ್ರು ಆನಿವರ್ಸರಿ ಫಂಕ್ಷನ್ ಇದ್ದಾಗ ನಾನು ಅವ್ರದ್ದು ಇಲ್ಲಿ ಕರ್ಕೊಂಬಂದು ಬರ್ತ್ಡೇ ಸೆಲೆಬ್ರೇಷನ್ ಆ ಥರ ಅದು ಮಾಡ್ತೀವಿ. ಪರ್ ಡೇ ಮೀಲ್ ಅಂತ, ಒನ್ ಡೇ ಮೀಲ್ ಅಂದರೆ ಒಂದು 2. ಓಕೆ, ಮಳೆ ಬರ್ತದೆ, ನಾವು ಒಳಗಡೆ ಹೋಗೋಣ, ಹಾಗೇನೆ ಮಾತಾಡ್ಕೊಂಡೆ ಒಳಗಡೆ ಹೋಗೋಣ. ಇದು ಚಾರ್ಲಿ ಅಂತ, ಅದು ಡೋರಿ ಬೈಲ್ ಡೋರಿ, ಬಾಲ ಅಲಾಡ್ಸರೆ ಗೊತ್ತಾಗುತ್ತೆ. ಇನ್ನೊಂದು ರೋಲರ್ ಬೂ 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 ಅದು ಎದ್ದೊಳ್ತೀನಿ, ಅದು ರೋಲರು. ಸೊ ಲ್ಯಾಂಪೇಶು, ಸುಂಕ, ಕಚಕ್, ಶೈನಿ. ಈ ಹೆಸರು ಬಂದು ಉಲ್ಲಿ ಅಂತ. ಕಾರಣ ಏನಂದರೆ ಇದನ್ನು ನಾನು ರೆಸ್ಕ್ಯೂ ಮಾಡಿದ್ದು ಕೆಂಗೇರಿ ಉಪನಗರ ಉಳ್ಳಾಲಿಂದ. ಸೊ ಇದು ಫೀಮೇಲ್ ಇರೋದ್ರಿಂದ ಉಳ್ಳಾಲ್ನ ಮಾಡಿ ಉಲ್ಲಿ ಮಾಡಿಬಿಟ್ಟು, ಸೊ ಉಲ್ಲಿ ಅಂತ ರೆಸ್ಪಾಂಡ್ ಮಾಡುತ್ತೆ. ಇದು ಚಾರ್ಲಿ ಬಾಯ್ಲಿ, ಇದು 3 ಕಾಲ್ದು ಸೇಮ್. ಈ ನಾವು ಚಾರ್ಲಿ ಮೂವಿಯಲ್ಲಿ ಹೆಂಗೆ ನೋಡ್ತಿರೋ ಅಲ್ಲಿ ಹೆಲ್ದಿ ಡಾಗು, ಇದು 3 ಲೆಗ್ ಡಾಗ್. ಆಕ್ಸಿಡೆಂಟಲ್ಲಿ 3 ಲಾಕ್ ಹಾಕೋತು. ಅದು ಬಿಟ್ಟರೆ ಜಾಕ್ಸನ್, ಇದು ಮಿಸ್ಟರ್ ಬೀನ್, ಅದು ಒಂದು 3 ಲೆಗ್. ಇದು ಮಿಸ್ಟರ್ ಬೀನ್ ಅಂತ. ಮಿಸ್ಟರ್ ಬೀನ್ ಇದು ಮೈಸೂರಲ್ಲಿ ಗೌರ್ಮೆಂಟ್ ಸ್ಕೂಲ್ ಮುಂದೆ ಯಾರೋ ಮಕ್ಕಳು ಬಂದು ಮಾಡಿ ಮೇಲಿಂದ ಬೆಳೆಸ್ಬಿಟ್ರು. ಸೊ ಅದರಿಂದ ಅದಕ್ಕೆ ಇದು ಪ್ಲಸ್ ಅದೊಂದು ಮೈಲೋ, ಶೈನಿ, ಡೋರಿ, ಅದು ಮ್ಯಾಗಿ ತುಮಕೂರು ಕಡೆಯಿಂದ. ಚಾರ್ಲಿ ಬೇಕಾಗುತ್ತೆ, ಸೈಲೆಂಟ್ ಆಗಿರ್ಬೇಕು. ಸೌಂಡ್ ಬಂತು ಅಂದರೆ ಕಟ್ಟಾಕ್ತೀನಿ. ಕಟ್ಟಾಕ್ಲಾ ಹೇಳು, ಕಟ್ಟಾಕ್ಲಾ? ರಾಸ್ ಜಾಕ್ ಈಗ ಇದು ಯಾವುದು? ಇದು ಬಂದು ತುಮಕೂರಿಂದ ಬಂದಿರೋ ಆಕ್ಸಿಡೆಂಟ್ ಆಗಿ. ಇದು ಹೆಸರು ಮ್ಯಾಗಿ. ಇದು ಡೋರಿ JP ನಗರ್ದು. ಇದು ಲ್ಯಾಂಪೇಶ್ ಅಂತ HSR ಲೆವೆಟ್ಟು. ಇದು ಸ್ಪೆಷಲ್. ಈ ನಾಯಿಗೆ ರೋಡಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು ಅಂದ್ಬಿಟ್ಟು ರಾಡಲ್ಲಿ ಜನ ಹೊಡೆದಿರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಅಲ್ಲ, ಒಂಥರ ಹುಚ್ಚ ಥರ ಆಡ್ತಾ ಇತ್ತು. ಸ್ವಲ್ಪ ದಿವಸ ನಡೀತಾನೆ ಇದ್ದಿಲ್ಲ, ಡಾಕ್ಟ್ರು ಸಾಯಿಸ್ಬಿಡಿ ಅಂತ ಹೇಳಿದ್ರು. ಬಟ್ ಆದ್ರೂ ರೆಡಿ ಮಾಡಿದ್ದೀವಿ. ಇದು ಹೆಸರು ಬಂದು ಕರಿಯ. ನಾವು ಕರೆಯೋದನ್ನ ಗೋರಿಪಳ್ಳಿಯ ಕರಿಯ ಅಂತೀವಿ. ಸೊ ಅದೇನು ಮಾಡುತ್ತೆ ಅಂದ್ರೆ ಸ್ಪೆಷಲಿ ನನ್ನ ತೆಗೆದುಬಿಡು, ನಾನು ಈಚೆ ಹೋಗ್ತೀನಿ ಅಂತ ತೆಗೆದುಬಿಟ್ರೆ ಯಾರಾದ ಕೈಲಿ ಒಡ್ಸ್ಕೊ ಬರ್ತೀಯ ಅಂದ್ಬಿಟ್ಟು ನಾವು ಇಟ್ಕೊಂಡಿರೋದು. ಗೋರಿಪಳ್ಳಿ ಕರಿಯ ನೀವು ನೋಡ್ಬೋದು, ಇಲ್ಲಿ ತಲೆ ಏಟ್ ಬಿದ್ದಿರೋದು. ಸೊ ಇದು ತಲೆಗೆ ರಾಡಲ್ಲಿ ಹೊಡೆದಿರೋದು ಅದು. ಮತ್ತು ಅದು ರಾಕಿ, ಯಾವುದು UK ಅಂದರೆ ಉಳಿದವರು ಕಂಡಿರುತ್ತೆ. ಕಾರಣ ಯಾಕೆ ಅಂದರೆ ಅದು ಒಂದು 5 ನಾಯಿ ಮರಿ ಹಾಕಿತ್ತು. ಚಾರ್ಲಿ ಒಂದು ನಿಮಿಷ ಬಾಯ್ಲಿ, ಈಗ ನಾನು ನಿನ್ನ ಕಚ್ಲಾ, ಸೈಲೆಂಟ್ ಆಗಿರೋ ಅಂದ್ಬಿಟ್ಟು ಆಯ್ತಾ? ಯಾಕೆ ಮಾಡ್ತಿರೋದು ವಿಡಿಯೋ? ಸೈಲೆಂಟ್ ಆಗಿರ್ಬೇಕು, ನಾಟಕ ಆಡ್ಬಾರ್ದು. ಹೋಗಲ್ಲ ಒಳಗಡೆ, ನಡೀಸಿರ ಕೂತ್ಕೋಬೇಕಲ್ಲ. ಇಲ್ಲಿ ಟೈಟಾನಿಕ್ ಪೇರ್ ಇದಾವೆ ಗೊತ್ತಾ? ಬಟ್ ಟೈಟಾನಿಕ್ ಪೇರ್ ಅಲ್ಲ, ಅವರು ಅಣ್ಣ ತಂಗಿ. ನಾನು ಹೆಸರಿಟ್ಟಿದ್ದೀನಿ. ಇದು ರೋಸ್ ಅಂತ, ರೋಸ್ ಬೈಲ್ ರೋಸ್. ಅದು ಜಾಕ್ ಅಂತ, ರೋಸ್ ಬೈಲ್ ರೋಸ್. ಈಗ ಪ್ರವೀಣ್ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂತ ಉತ್ತರ ಭಾರತದಿಂದ ಕೆಲವು ಹುಡುಗರುಗಳಿದ್ದಾರೆ. ಅವರ ಒಂದು ವಿವರಣೆ ತೊಗೊಳ್ಳೋಣ. ಯಾಕೆಂತಂದರೆ ಇವರೊಬ್ಬರಿಂದ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವರ ಪರಿಚಯನ ಪ್ರವೀಣ್ ಅವ್ರ ಮೂಲಕ ನಾವು ಕೇಳೋಣ. ಸರ್ ದಯವಿಟ್ಟು ಪರಿಚಯ ಮಾಡ್ಕೊಡ್ಬೇಕು. ಇವ್ರ ಹೆಸರು ರಮೇಶ್ ಅಂತ. ಇವರು ಖರ್ಚುಗಳು. ಸೊ ನಾನೇನು ಮಾಡ್ತೀನಿ ಅದನ್ನು 1 ಡೇಗೆ 50 ರೂಪೀಸ್. ಸೊ ಪರ್ ಮಂತ್ಲಿ 1500 ರೂಪೀಸ್. ಇದು ಸೊ ಆ್ಯಂಡ್ ಸೊ ಇವ್ರ ಹೆಸರಲ್ಲಿ ಇರುತ್ತೆ ಅಂತ ಅರ್ಥ. ಲೈಕ್ ಯಾರೋ ಒಬ್ರು ನಿಮ್ಮ ಹೆಸರು ಇವಾಗ ಪ್ರವೀಣ್ ಅಂತಲೇ ಇಟ್ಕೊಳ್ಳಿ. ಇವರು ಅದನ್ನ ಹತ್ರ ಬಂದಾಗ ನಾನು ಈ ಹೆಸರು ಪ್ರವೀಣ್ ಹೆಸರಲ್ಲಿ ಇರುತ್ತೆ. ಸೊ ಅವ್ರದ್ದೊಂದು ಗ್ರೂಪ್ ಮಾಡ್ಕೊಂಡು ಅವ್ರ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತೀನಿ, ನಾ ಹೆಂಗಿದೆ, ಏನು ಮಾಡ್ತಾ ಇದೆ. ಸೊ ಅವರು ಟ್ರೀಟ್ಮೆಂಟಿಂದ ತಿಂಗಳಿಗೆ ಅವರು 1500 ರೂಪಾಯಿ ಪೇ ಮಾಡ್ತಾರೆ. ಅಂದರೆ ಮಂತ್ ಡೈಲಿ 50 ರೂಪೀಸ್. ಇವಾಗ ಬೇಸಿಕ್ಲಿ NGO ಅಂದರೆ ಕೆಲವ್ರಿಗೆ ಬರೋದೇ NGO ದುಡ್ಡು ತಿನ್ನೋರು, ದುಡ್ಡು ಬರುತ್ತೆ, ಸ್ವಲ್ಪ ಸೆಟ್ಲ್ ಆಗ್ತಾರೆ. ಅದು ಸುಳ್ಳು ಸರ್. ನಮ್ಗೆ ಬರೋದು ಕಷ್ಟ ನಮ್ಮೊಬ್ರಿಗೆ ಗೊತ್ತು.
ಯಾಕಂದ್ರೆ ನಮ್ಗೆ ಯಾವುದು ಸಪೋರ್ಟ್ ಸಿಗಲ್ಲ. ಕೆಲವೊಮ್ಮೆ ನಮ್ಮ ಸ್ವಂತ ಕಾಸಲ್ಲಿ ಅಕೌಂಟ್ ಮಾಡ್ತಾ ಇದೀವಿ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬೇಕು ಅಂದ್ರೆ ಕಷ್ಟ ಇದೆ. ಕೆಲವೊಬ್ರು ನಾಯಿ ಬಿಟ್ಟವರು 1 ತಿಂಗಳು ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, ಲೈಫ್ ಟೈಮ್ ಕೊಡಲ್ಲ, ಎಲ್ಲೋ ರೇರು. ಸೊ ಕೊಡದೆ ನಮಗೆ ಕೊಡ್ತಾರೋ ಬಿಡ್ತಾರೋ, ನಮಗೆ ಊಟ ಇದೆಯೋ ಇಲ್ವೋ ಫಸ್ಟ್ ಇವ್ರುಗಳಿಗೆ ನಾವು ಊಟ ಕೊಟ್ಬಿಡ್ತೀವಿ ಮೂಕ ಪ್ರಾಣಿಗಳಿಗೆ. ಸೊ ನಮಗೇನಂದರೆ ಒಂದು ನಾನು ಇವಾಗ ನಡೆಸ್ತಾ ಇರೋ ಇದಕ್ಕೆ ಸಪೋರ್ಟಾಗಿ ನಿಂತಿರೋದು BMS ಕಾಲೇಜ್ ಬಿಟ್ಟರೆ ಇನ್ಯಾರೂ ಇಲ್ಲ. ನಾನು ಹೇಳೋದು ಇಷ್ಟಪಡೋದು ಇಷ್ಟೇ, ಜನಗಳು ಯಾರು ಮುಂದೆ ಬಂದರೆ ನಿಮ್ಮ ಕೈಲಾದಷ್ಟು ದುಡ್ಡು ಕೊಡದೇ ಇರೋ ಪರವಾಗಿಲ್ಲ, ಒಂದು ತಿಂಗಳಿಗೆ ಒಂದು ಬೆಟಡಿನ್ ಬಾಟ್ಲು, ಒಂದು ಕಾಟನ್ನು, ಒಂದು ಮೆಡಿಸನು ಒಂದು ಕೊಟ್ಟರು ನಮ್ಗೆ ಸಾಕು. ಇಲ್ಲ ಲೈಸಾಲ್ ಬಾಟಲು, ಸಮಥಿಂಗ್ ಕ್ಲೀನಿಂಗ್ ಐಟಮು, ಬೌಲು, ಸಮಥಿಂಗ್ ಏನಾದ್ರು ಬಿಸ್ಕೆಟು ಈ ಥರ ನೀವೇ ತಂದು ಕೊಟ್ಟರೆ ನಂಗೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನೋಡಿ. ಇವ್ರು ಹೇಳ್ತಿರೋ ಪ್ರಕಾರ ಒಂದು ಚಿಕ್ಕದಾಗಿ ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಆಗುತ್ತೋ ಅವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ಅನುದಾನ ಈ ಒಂದು ಡಾಗ್ ಶೆಲ್ಟರ್ಗೆ ಇರೋದಿಲ್ಲ. ಸೊ ನೀವೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಕೂಡ ಅವರು ಬಾಡಿಗೆ ಕಟ್ಟಿ ನಡೆಸ್ತಾ ಇರೋವಂಥದ್ದು. ಅದು ಅವರ ಒಂದು ಪ್ರಾಣಿಗೆ ಮಾಡ್ತಿರೋವಂಥ ಒಂದು ಹೆಲ್ಪ್ ಅಲ್ಲ, ಅದೊಂದು ಏನಂತಾರೆ, ಮಾನವೀಯತೆ ಅಂತ ಹೇಳ್ಬೋದು. ಆಮೇಲೆ ಈಗ ನಾವು ಫುಡ್ ಬಗ್ಗೆ ಮಾತಾಡಿದೆ ನಿಮ್ಗಾಗ್ಲೇ. ಸೊ ಅದರ ಪ್ರಿಪ್ರೇಷನ್ಸ್ ಯಾವ ಥರ ಇರುತ್ತೆ ಅಂತ ನೀವು ಒಂಚೂರು ತೋರಿಸ್ಬೋದಾ? ರೆಡಿ ಇರೋದು ಮಿಸ್ಟರ್ ಬೀನ್ ವೇಟ್ ಮಾಡ್ತಾ ಇದೆ ಫುಡ್ಗೆ. ಎಷ್ಟು ಗಂಟೆಗೆ ಯೂಶಲಿ ನೀವು? ಮಾರ್ನಿಂಗು 8:30 ಒಂದು ಕರ್ಡ್ ರೈಸ್ ಆ್ಯಂಡ್ ಎಗ್ ಪೆಡಿಗ್ರಿ ಮಿಕ್ಸ್ ಕೊಡ್ತೀವಿ. ಮಾರ್ನಿಂಗ್ 2 ಟೈಮ್ಸ್ ಮೀಲ್, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು. ಸೊ ಆಫ್ಟರ್ನೂನ್ ಯಾರಾದರೂ ಬಂದಾಗ ಸ್ನ್ಯಾಕ್ಸ್ ಥರ ಬಿಸ್ಕಿಟ್ಸು ಏನಾದರೂ ಒಂದು ಹಾಕ್ತೀವಿ. ಸೊ ನೋಡ್ದಂಗೆ ಈ ಥರ ಇವಾಗ ಸದ್ಯಕ್ಕೆ ಇವಾಗ ಈವ್ನಿಂಗ್ ಟೈಮಲ್ಲಿ ಚಿಕನ್ ರೈಸ್ ರೆಗ್ಯುಲರ್ ಇರುತ್ತೆ. ಮಾರ್ನಿಂಗು ಮೊಸರನ್ನ ಮತ್ತು ಎಗ್ ಆ್ಯಂಡ್ ಪೆಡಿಗ್ರಿ. ಈಗ ಯೂಶಲ್ ಆಗಿ ನಾನು ಆವಾಗಲೇ ಕೇಳಿದೆ, ಚಿಕನ್ನು ನೀವು ಹಾಕ್ತಿರಲ್ಲ ಪರ್ ಡೇ ಎಷ್ಟೊಂದು ಚಿಕನ್ಗಳು ಬೇಕಾಗ್ತವೆ, ಅದನ್ನು ನೀವು ಹೇಗೆ ಬೇರ್ ಮಾಡ್ತೀರಾ? ಯೂಶಲ್ ಆಗಿ ಯಾರು ದಾನ ಮಾಡ್ತಾರಾ? ಕೆಲವೊಬ್ರು ದಾನ ಮಾಡ್ತಾರೆ, ಕೆಲವೊಬ್ರು ನಾವು ನಮಗೆ ತಿಂಗಳಿಗೆ ಅಂತ ನಾಯಿ ಫುಡ್ಗೆ ಅಂತ ಕಮ್ಮಿ ರೇಟಿಗೆ ಬರುತ್ತೆ, 90 ರೂಪಾಯಿ 110 ರೂಪಾಯಿ kg ಅಂತ. ಸೊ ಪರ್ ಡೇ 15ರಿಂದ 20 kg ಬೇಕೇ ಬೇಕಾಗುತ್ತೆ. ಸೊ ಬೇಸಿಕ್ಲಿ ಅದೇ ಹೇಳಿದ್ನಲ್ಲ, ನೀವು ಹೇಳಿದ ಒಂದು ನಾಯಿ ನೀವು ಮನೇಲಿ ನೋಡ್ಕೋಬೇಕಂದ್ರೆ 3,000 to 5,000 ರೂಪಾಯಿ ಎತ್ತಿಡಬೇಕು. ಸೊ ಇಮ್ಯಾಜಿನ್ ಮಾಡಿ 150 ನಾಗು ಅದು ಡಾಗು. ಸೊ ಎಲ್ಲ ನಾಯಿಗಳಿಗೆ ಅನಾರೋಗ್ಯ ಇರೋದು. ಸೊ ಪ್ರತಿಯೊಂದಕ್ಕೂ ಮೆಡಿಸನ್ನು ಕೊಟ್ಟು ಅವ್ರುಗಳಿಗೆ ನೋಡ್ಕೋಬೇಕು ಅನ್ನೋದು ತುಂಬ ಕಷ್ಟ ಇದೆ. ಬಟ್ ಆದ್ರೂ ಈಗ ಯೂಶಲ್ ಆಗಿ ನಾವು ನಾಯಿ ಬೆಕ್ಕು ಅಂದ ತಕ್ಷಣ ನಮಗೆ ಫಸ್ಟ್ ಬರೋದೆ ಹಾಲು. ಹೌದು. ನನಗೆ ಏನು ತರಬೇಕು ಅಂತ ಫಸ್ಟು ಕೇಳಿದಾಗ ನೀವಂದ್ರೆ ಹಾಲು ಬೇಡವೇ ಬೇಡ, ನಂಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಇನ್ಫೆಕ್ಷನ್ ಆಗಿರೋಂಥ ಒಂದು ನಾಯಿಗಳಿಗೆ ಇನ್ನೂ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ. ನಂಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ತುಂಬ ಇತ್ತು. ಇದು ಹೇಗೆ? ಹೌದು, ಒಂದು 90% ಆಫ್ ಡಾಕ್ಟರ್ ಹೇಳೋದು ಒಂದೇ, ಹಾಲು ಕೆಲವೊಂದು ನಾಯಿಗಳಿಗೆ ತುಂಬ ಅವಾಗಿಂದನೂ ಹಾಲು ಕೊಡ್ತಾ ಬರ್ತಾರೆ. ಹಾಲುಗಳು ಏನಂದರೆ ಡೈಜೆಸ್ಟ್ ಆಗಲ್ಲ, ಹಾರ್ಟ್ಗೆ ರಿಲೇಟೆಡ್ ಇಶ್ಯೂ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಮತ್ತು ಸ್ಕಿನ್ ಇನ್ಫೆಕ್ಷನ್ ಎಲ್ಲ. ಅಂದರೆ ಇದು ಮನೇಲಿ ಸಾಕೋ ನಾಯಿಗಳಿಗೂ ಬೆಕ್ಕುಗಳಿಗೂ ಅಪ್ಲೈ ಆಗುತ್ತೆ? ನಾಯಿಗಳಿಗೆ ಅಡ್ಜಸ್ಟ್ ಆಗಿರುತ್ತೆ. ಬಟ್ ಡಾಕ್ಟರ್ ಹೇಳೋ ಪ್ರಕಾರ ಲಾಂಗ್ ಟರ್ಮ್ಗೆ ಮಿಲ್ಕ್ ಇಸ್ ನಾಟ್ ಗುಡ್ ಅಂತಾರೆ. ಹಾಲು ಒಳ್ಳೇದೇ ಅಲ್ಲ, ಅದ್ರ ಬದಲು ಕರ್ಡ್ ರೈಸ್ ಕೊಡಿ, ಒಳ್ಳೇದು. ಸೊ ಮನೆಯಲ್ಲಿ ನೀವು ಏನು ಮಾಡ್ತೀರೋ ಆ ಥರದ್ದು ಖಾರ, ಉಪ್ಪು, ಸ್ವೀಟ್ಸು ಈ ಥರ ಐಟಮ್ಗಳನ್ನ ಕೊಡೋಕೆ ಹೋಗ್ಬಾರ್ದು, ಅದೆಲ್ಲ ಟಾಕ್ಸಿಕ್ ಪಾಯ್ಸನ್ ಆಗಿ ಟರ್ನ್ ಆಗುತ್ತೆ. ಬೆಸ್ಟ್ ಅಂದರೆ ಕರ್ಡ್ ರೈಸ್. ಹಾಲು ಡೈಜೆಸ್ಟ್ ಆಗಲ್ಲ, ಸೊ ಮರಿಗಳಿಗೆ ಡೈಜೆಸ್ಟ್. ಸೊ ಹಾಗಾಗಿ ನಿಮ್ಗೆ ಅಕ್ಕಿನೂ ತುಂಬಾ ಇಲ್ಲಿ ಮ್ಯಾಟರ್ ಆಗುತ್ತೆ. ಅಕ್ಕಿ ತುಂಬಾ ಮ್ಯಾಟರ್ ಆಗುತ್ತೆ. ಪರ್ ಡೇಗೆ ನಮಗೆ 30 kg ಅಕ್ಕಿ ಬೇಕು. ಸೊ ಮಂತ್ಲಿಗೆ 1200 kg ಅಕ್ಕಿ ಬೇಕೇ ಬೇಕಾಗುತ್ತೆ. ಇದನ್ನೆಲ್ಲ ನೀವು ಈಗ ಯಾರು ದಾನಿಗಳಿಲ್ಲದೆ ನೀವೇ ಮೇಂಟೈನ್ ಮಾಡುವಂಥ ಪರಿಸ್ಥಿತಿ ಇದೆ. ಕೆಲವೊಂದು ಟೈಮಲ್ಲಿ ನಮಗೆ ಈಗ ಈ ಗೌರ್ಮೆಂಟು ಎಲ್ಲಿ 1 ರೂಪಾಯಿ ಕೊಟ್ಟು ಅಕ್ಕಿ ಕೊಡ್ತಾ ಇದ್ರು, ಹೇಳ್ಬಾರ್ದು. ಕೆಲವೊಂದು ಕಡೆ ಅವ್ರು ಜನ ಏನು ಮಾಡ್ತಾರೆ, ಅದನ್ನು ತೊಗೊಂಡು ನಮಗೆ 15 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದು ಮಾಡಬಾರ್ದು ಅವರು. ಬಟ್ ಅವ್ರಿಗೆ ಸಿಗ್ತಾ ಇರೋ ಅಕ್ಕಿಗಳನ್ನ ನಮಗೆ 15 ರೂಪಾಯಿ ಕೊಟ್ಟು ನಾವು ಅವ್ರ ಕೈಲಿ ಏನು ಮಾಡೋಕ್ಕಲ್ಲ, ಆಪ್ಷನ್ ಇಲ್ಲ. ಅವ್ರುಗಳಿಗೆ ಬರೋ ಅಕ್ಕಿನ ಅವ್ರು ಆ ಅಕ್ಕಿಯಲ್ಲಿ ತಿನ್ನಲ್ಲ, ಅವ್ರು ತಿನ್ನೋ ಅಕ್ಕಿನೇ ಬೇರೆ ಇರುತ್ತೆ. ಗೌರ್ಮೆಂಟ್ ಬಿಟ್ಟು ಕೊಡ್ತಾರಲ್ಲ ಅಂತ ಅವ್ರು ಇಸ್ಕೋತಾ ಇದ್ದಾರೆ. ಅದನ್ನ ನಮಗೆ ಅವ್ರು 15 ರೂಪಾಯಿ ಕೊಡ್ತಾರೆ. ಈಗ ಸುಮ್ಮನೆ ವಿಸಿಟ್ ಮಾಡುವಂತ ಯಾರಾದ್ರೂ ಆಸಕ್ತರಿದ್ರೆ ಈಗ ಅವರು ಹೇಳ್ತಾರೆ, ನಾನೇನಾದ್ರೂ ಕೇಕ್ ತೊಗೊಂಡ್ಬಂದ್ಬಿಡ್ತೀನಿ ಶುಗರ್ ಕಂಟೆಂಟ್ ಇರೋಂಥದ್ದು. ಅವ್ರಿಗೆ ಗೊತ್ತಾಗಲ್ಲ. ಒಟ್ಟು ನಾಯಿಗಳನ್ನು ಕೂಡ ಮನುಷ್ಯ ಥರ ಟ್ರೀಟ್ ಮಾಡೋರು ಇದ್ದಾರೆ, ಬಟ್ ನಾಯಿಗಳು ತುಂಬ ಸೆನ್ಸಿಟಿವ್ ಆಹಾರದ ವಿಚಾರದಲ್ಲಿ ಅಂತ. ಸುಮ್ಮನೆ ಪರ್ ಡೇ ವಿಸಿಟ್ ಮಾಡ್ತೀನಿ, ಬರಿಗಲ್ಲಿ ಬರಬಾರ್ದು, ಏನೋ ಒಂದು ತೊಗೊಂಡ್ಬರ್ತೀನಿ ಅಂತಂದ್ರೆ ನೀವು ಏನು ಸಜೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತೀವಿ? ಮಾರಿಗೋಲ್ಡ್ ಬಿಸ್ಕೆಟು, ಇಲ್ಲ ಮೆಡಿಸನ್ಸು, ಕ್ಲೀನಿಂಗ್ ಐಟಮ್ಸ್, ಲೈಸಾಲು, ಪೆನಾಯಿಲು, ಹ್ಯಾಂಡ್ ವಾಷರ್, ಗ್ಲೌಸಸ್ಸು, ಇಲ್ಲ ಕಾಟನು, ನ್ಯೂಸ್ ಪೇಪರು, ಓಲ್ಡ್ ಕ್ಲಾತ್ಸು, ಈ ಥರ ಯಾವುದೇ ಐಟಮ್ ಆ ಥರದ್ದು. ಅದು ಬಿಟ್ಟರೆ ನನ್ನ ಹತ್ರ ಬರೀ ನಾಯಿ ಅಂತಲ್ಲ, ಹಸು, ಕುದುರೆ, ಕುರಿ ಎಲ್ಲ ಇದೆ. ತರಕಾರಿಗಳು, ಚಪಾತಿ ಈ ಥರ ಹತ್ತಂದ್ರೂ ನಂಗೆ ಹೆಲ್ಪ್ ಆಗುತ್ತೆ ಸರ್ ಪ್ರತಿದಿನ. ನೋಡಿ ಪ್ರವೀಣ್ ಸರ್ ಹೇಳ್ತಿದ್ದಾಗೆ ದುಡ್ಡು ಕೇಳ್ತಿಲ್ಲ ಅವ್ರಿಗೆ. ನೀವು ಐಟಮ್ ತಂದು ಕೊಟ್ಟರು ಸಾಕು, ಬರೀ ದುಡ್ಡೇ ಒಂದು ಮುಖ್ಯ ಆಗೋದಿಲ್ಲ ಅಂತ. ಅದ್ರ ಜೊತೆಗೆ ನೀವೇನಾದರೂ ಬೆಳೆ ಬೆಳೀತಾ ಇದ್ದರೆ ಅದ್ರ ಒಂದು ತರಕಾರಿ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ನೀವು ಅದನ್ನು ಕೂಡ ಇವರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸರ್. ನಂಗೆ ತುಂಬ ಖುಷಿ ಆಯಿತು ನಿಜವಾಗ್ಲೂ ನಿಮ್ಮ ಒಂದು ಈ ಮಾನವೀಯತೆ ಅಂತ ನಾನು ಹೇಳ್ಬೋದು. ಅದನ್ನು ನಾನು ನಿಜವಾಗ್ಲೂ ನಾನು ಡಾಗ್ ಶೆಲ್ಟರ್ಗಳನ್ನು ಕೆಲವೊಂದು ವಿಸಿಟ್ ಮಾಡಿದ್ದೆ, ಪರ್ಸ್ನಲ್ ಆಗಿ ಸುಮ್ಮನೆ ವಿಸಿಟ್ ಮಾಡಿದ್ದೆ ನೋಡೋಕ್ಕೆ ಅಂತ, ಮತ್ತು ಅದಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ತುಂಬ ವರ್ಷ ಇದ್ದೆ. ಬಟ್ ಇದನ್ನು ನೋಡಿ ನಂಗೆ ತುಂಬ ಖುಷಿ ಕೊಡ್ತು. ಬಟ್ ಇಲ್ಲಿ ನಾನು ಮತ್ತೊಂದು ಬಂದೆ, ಇಲ್ಲಿ ನಾಯಿ ಮರಿಗಳು ಸಿಗ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲೂ ಬಂದೆ. ಈಗ ಕೆಲವೊಂದು ನಾನು ಕೇಳಿದೆ, ಈಗ ನೀವು ಯಾರು ಅಡಾಪ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು ಅಂತ. ಈಗ ಯೂಶಲ್ ಆಗಿ ಇಲ್ಲಿ ಮರಿಗಳು ಇಲ್ಲಿ ನೀವು ಬ್ರೀಡ್ ಮಾಡ್ತೀರಾ ಹೇಗೆ? ಇಲ್ಲ, ಬ್ರೀಡ್ ಮಾಡಲ್ಲ. ನಾನು ಬ್ರೀಡ್ ಅಗೇನ್ಸ್ಟ್.
ಅದಂತೂ ಇಲ್ಲ. ಪ್ಲಸ್ ಏನಂದ್ರೆ ನಾಯಿಗಳು ಇಲ್ಲಿ ಶೆಲ್ಟರ್ ಅಂದ್ರೆ ಬೇಸಿಕ್ ಹಾಸ್ಪಿಟ್ಲ್ ತರ ಕ್ರಾಸ್ ಇನ್ಫೆಕ್ಷನ್ಗಳು ಇರುತ್ತೆ. ಸೊ ಮರಿ ನಾಯಿ ಬಂದ್ರೆ ಅವುಗಳಿಗೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಐಸೋಲೇಟ್ ಪ್ಲೇಸ್ ಇಡಬೇಕು. ನನಗೆ ಇಲ್ಲಿ ಯಾವುದೇ ತರ ಐಸೋಲೇಟ್ ಜಾಗ ಇಲ್ಲ. ಸೊ ಆ ನಾಯಿಗಳು ಬಂದ್ರು ಕೂಡ ವಿತಿನ್ 2 to 3 weeks ಅಲ್ಲಿ ಇನ್ಫೆಕ್ಷನ್ ಬಂದು ತೀರೋಯ್ತವೆ. ಈ ಕಾರಣಕ್ಕೆ ನಾವು ಮರಿಗಳನ್ನ ತಗೊಳ್ಳೋದು. ಇನ್ ಕೇಸ್ ಬಂದ್ರು ಕೂಡ ಅವ್ರ ಫೇತ್ ಹಣೆ ಬರ ಅಂದ್ಬಿಟ್ಟು ಒಂದು ಸಪ್ರೇಟ್ ರೂಮ್ ಇದೆ ಇಟ್ಟಿರ್ತೀವಿ. ಮ್ಯಾಕ್ಸಿಮಮ್ ಬದುಕಿದ್ರೆ ಲಕ್, ಬದುಕಿಲ್ಲ ಅಂದ್ರೆ ಫೇತ್. ಈಗ ಯಾರಾದರೂ ರೋಡಲ್ಲಿ, ಇದು ಕೊನೆಯ ಪ್ರಶ್ನೆ, ಯಾರಾದರೂ ರೋಡಲ್ಲಿ ನಿಮಗೆ ಈ ಥರ ಒಂದು ನಾಯಿ ಇದೆ, ಏಟಾಗಿದೆ, ಅದು ಮರಿನೋ ಅಥವಾ ದೊಡ್ಡ ನಾಯಿನೋ ಏನೇ ಆಗಿರ್ಬೋದು, ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ನಾನು ಇದ್ರ ಬಗ್ಗೆ ಹೇಳ್ಬೇಕಂತ ಇದೆ. ಇದ್ರ ಜೊತೆ ಒಂದು ಆ್ಯಡಪ್ ಮಾಡ್ಕೊಂಡು ಇಷ್ಟಪಡ್ತೀನಿ. ನೀವೆಲ್ಲೇ ಒಂದು ನಾಯಿ, ಇಲ್ಲಿ ನಾಯಿ ಅಂತ ಎನಿ ಪ್ರಾಣಿಗಳು ಏಟ್ ಬಿದ್ದಿದೆ ನೋಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಆ ಸ್ಪಾಟಿಂದ ಹೋಗೋವಾಗ ಒಂದು ವೀಡಿಯೋ 30 seconds to 60 seconds ಒಂದು ವೀಡಿಯೋ, ಲೊಕೇಶನ್, ನೀವು ಅಲ್ಲೇ ಇದ್ದರೆ 1 hour 2 hour ನಾನು ಇರ್ತೀನಿ ಅಂದರೆ ನಮಗೆ ವಾಟ್ಸಪ್ ಮಾಡ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಹಿಂಗೆ ಏಟಾಗಿದೆ ಅಂತ ಹೇಳಿದ್ರೆ ನಾವು ಆ ಲೊಕೇಶನ್ಗೆ ಕಳಿಸ್ಕೊಡ್ತೀವಿ. ನಾವಿಲ್ದೇವರು ನಮ್ಮ ವಾಲಂಟಿಯರ್ಸ್ ಗ್ರೂಪಿಂದ ಕಳಿಸ್ತೀವಿ. ಇಲ್ಲ ನಾವು ಆ ರೋಡಲ್ಲಿ ಪಾಸ್ ಆಗ್ತಾ ಇದ್ದೀವಿ ಅಂತ ಇದ್ದರೆ ಒಂದು 5 minutes ಟೈಮ್ ತೊಗೊಂಡು ಅಲ್ಲ ಪಕ್ಕದಲ್ಲಿ ನಿಮಗೆ ಬೇಕ್ರಿಗಳು, ಅಂಗಡಿಗಳು ಇರುತ್ತೆ, ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಟೀಮ್ ಅವ್ರು ಬರ್ತಾರೆ, ನಿಮ್ಮ ನಂಬರ್ ಕೊಡ್ಬೋದು ಅಂತ ಅವ್ರ ನಂಬರ್ ನಮಗೆ ಪಾಸ್ ಮಾಡಿಬಿಟ್ಟು ವೀಡಿಯೋ, ಲೊಕೇಶನ್ ಇದೆರಡು ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಅವಾಗ ನೀವು ಆ ಜಾಗದಿಂದ ಹೋದ್ರೂ ಕೂಡ ವೀಡಿಯೋ ನೋಡ್ಕೊಂಡು, ಲೊಕೇಶನ್ ನೋಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಯಾರು ಅಕ್ಕಪಕ್ಕ ಬೇಕ್ರಿ ಎಲ್ಲ ಇರುತ್ತಲ್ಲೋ ಅವ್ರದ್ದು ನಂಬರ್ ಕಾಲ್ ಮಾಡಿ ನಾಯಿ ತೊಗೊಂಡು, ನಾಯಿದು ಎಲ್ಲಿದೆ ಲೊಕೇಶನ್ ತೊಗೊಂಡು ರೆಸ್ಕ್ಯೂ ಮಾಡ್ತೀವಿ. ಇದ್ರ ಜೊತೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದು ಜನಗಳಿಗೆ, ಬೀದಿ ನಾಯಿಗಳಿಗೆ ದಯವಿಟ್ಟು ಊಟ ಹಾಕುವಾಗ ಅಡ್ಡಿ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ಇವಾಗ ಎಷ್ಟೋ ಕಡೆ ನೋಡಿದ್ದೀರಿ, ಊಟ ಹಾಕೋರಿಗೆ ಹೊಡೆಯೋದಾಗಿರಲಿ, ಇಲ್ಲ ನಾಯಿಗಳಿಗೆ ಕಲ್ಲೆತ್ತು ಹೊಡೆಯೋದು. ನೀವು ಮನೇಲಿ ಒಂದು ಬ್ರೀಡ್ ನಾಯಿ ಸಾಕಿರ್ತೀರ, ಬಟ್ ಈಚೆ ನಾಯಿ, ಬೀದಿ ನಾಯಿಗಳಿಗೆ ಕಲ್ಲೆತ್ತು ಹೊಡೆಯೋದು, ಇದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಮಕ್ಳಿಗೂ ಕೂಡ ಇವಾಗಿಂದ ಭವಿಷ್ಯದ ಮಕ್ಕಳಿಗೆ ಹೇಳ್ತಿದ್ದೀನಿ ಕೇಳಿ, ನೀವು ಪ್ರೀತಿಯಿಂದ ಅವ್ರಿಗೆ ಪ್ಯಾಷನೇಟ್ ಹೇಳ್ಕೊಡಿ, ಈ ಥರ ನಾಯಿಗೆ ಊಟ ಹಾಕೋದು ಪ್ರೀತಿಯಿಂದ ಹೇಳ್ಕೊಡಿ. ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ, ಒಳ್ಳೆ ಇದಾಯ್ತಾರೆ. ನೀವು ಅದು ಬಿಟ್ಟು ಕಲ್ಲಲ್ಲಿ ಹೊಡೆಯೋದು ಈ ಥರ ಹೇಳ್ಕೊಟ್ಟಷ್ಟು ಅವ್ರ ಮುಂದೆಗೆ ಅವರು ದರೋಡೆಕಾರರು, ಕಳ್ತನ ಮಾಡೋರು ಆಗ್ತಾರೆ. ಎಂಥ ಎಜುಕೇಷನ್ ಕೊಟ್ಟು. ಸೊ ನೀವು ಫಸ್ಟ್ ಅವ್ರಿಗೆ ಕೊಡಬೇಕಾಗಿರೋದಂದ್ರೆ ಪ್ರೀತಿನ ತೋರಿಸಿ. ಆ ನಾಯಿನ ನೋಡ್ಬಿಟ್ಟು ಕಲ್ಲೇ ತೋಡ್ಬಿಟ್ಟು ತಿನ್ಸೋದಲ್ಲ, ಅದೇ ನಾಯಿಗೆ ಒಂದು ತುತ್ತು ಊಟದಲ್ಲಿ ಮುಂದೆ ಇಟ್ಬಿಟ್ಟು ಆ ನಾಯಿಗೂ ತಿನ್ನಿಸಿ ಆ ಪ್ರೀತಿನೇ ಅವ್ರಿಗೆ ಮುಂದೆ ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ. ಸೊ ಅದೊಂದು ಹೆಲ್ಪ್, ಒಂದು ರಿಕ್ವೆಸ್ಟ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಕ್ಕೆ ಯಾವ್ದಾದ್ರು ನಾಯಿ ಬಂತು ಅಂದರೆ ಓಡಿಸೋಕೋಬೇಡಿ. ಒಂದು ಬೌಲ್ ಬೇಸಿಗೆ ಕಾಲದಲ್ಲಿ ಒಂದು ಬೌಲ್ ನೀರೀಚೆ ಇಡಿ, ನಾಯಿಗಂತಲ್ಲ, ಟೆರೆಸ್ ಮೇಲೆ ಯಾವ್ದಾದ್ರು ಅಕ್ಕಿಗಳು ಬಂದಾಗ. ಆಮೇಲೆ ಇನ್ನೊಂದು ರಿಕ್ವೆಸ್ಟು ಜಾಸ್ತಿ ಕೇಳ್ತಾ ಇದ್ದೀನಿ ಪ್ರಾಣಿಗೆ, ದೀಪಾವಳಿ ಟೈಮಲ್ಲಿ ಸ್ವಲ್ಪ ಆದಷ್ಟು ಶಬ್ದ ಇರೋ ಪಟಾಕಿಗಳನ್ನ ಹೊಡೆಯೋಕ್ಕೆ ಹೋಗಬೇಡಿ. ಸೊ ನಾವು ಹೆಂಗೆ ಬದುಕ್ತಾ ಇದೀವೋ ಪ್ರಾಣಿಗಳಿಗೂ ಬದುಕೋಕ್ಕೆ ಅಕ್ಕಿ ಇದೆ ಈ ಭೂಮಿ ಮೇಲೆ, ನಮಗಿಂತ ಜಾಸ್ತಿ ಸೆನ್ಸಿಟಿವ್. ಸೊ ಫಸ್ಟ್ ಬಂದಿದೆ ಭೂಮಿಗೆ ಪ್ರಾಣಿಗಳು. ಸೊ ದಯವಿಟ್ಟು ಮನುಷ್ಯರು ಮಾನವೀಯತೆಯಿಂದ ಮಾಡಬೇಕು. ಯಾಕಂದ್ರೆ ನೀವು ಅನುಭವಿಸಿದ್ದೀರಾ, ರೀಸೆಂಟಾಗಿ ಲಾಕ್ಡೌನ್ ಬಂದು ಇದರಲ್ಲೂ ಬುದ್ಧಿ ಕಲ್ತಿಲ್ಲ. ಕರೋನಾ ಹೇಗೆ ಬಂತು ಅಂದರೆ ಭಗವಂತ ಅದೇನೆ, ಮಿತಿ ಮೀರಿ ಹೋಗ್ತಾ ಇದ್ದಾರೆ ಜನ. ಈ ಕಡೆ ಎನ್ವೈರ್ಮೆಂಟು ಹಾಳು ಮಾಡಿಕೊಂಡು ಪ್ರಾಣಿಗಳಿಗೂ ಬೆಲೆ ಇಲ್ಲದೆ ಮನುಷ್ಯನಿಗೂ ಆಗ್ದೇನೆ ಹೋಗ್ತಾ ಇದ್ದೀರಾ. ಸೊ ಅದೊಂದು ಲಾಕ್ಡೌನ್ ಕೊರೋನಾ ಬಂದು ನಿಮಗೊಂದು ಬುದ್ಧಿ, ಒಂದು ಸ್ಟಾಪ್ ಕೊಟ್ಬಿಟ್ಟು ಭಗವಂತ ಇನ್ಮೇಲೆ ಬುದ್ಧಿ ಕಲಿ ಅಂತ. ಅಲ್ಲೂ ನೀವು ಕಲಿದೆ ಹಿಂಗೆ ಕಂಟಿನ್ಯೂ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಕೊರೋನಾ ಅಲ್ಲ, ದೊಡ್ಡದು ಬಂದರೂ ಸುಳ್ಳಲ್ಲ. ಅದೇ ಈಗ ಬದುಕಿದವರೇ ಪುಣ್ಯವಂತರು ಆ್ಯಕ್ಚುಲಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು, ತುಂಬ ಒಂದು ವಿಷಯನ ತಿಳ್ಕೊಂಡ್ವಿ. ಸೊ ಹಾಗೆ ನೀವು ನೋಡ್ತಿರೋ ಹಾಗೆ ಇವಾಗ ವಿ ಸೇವ್ ಎನಿಮಲ್ಸ್ ಅನ್ನೋ ಒಂದು ಈ ಆರ್ಗನೈಸೇಷನ್ ಏನಿದೆ, ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹಾಕಿರ್ತೀನಿ, ಜೊತೆಗೆ ಲೊಕೇಶನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಇವ್ರ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ. ನೀವು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಬಯಸಿದ್ರೆ ಖಂಡಿತವಾಗ್ಲೂ ಇವ್ರು ವೆಲ್ಕಮ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಟೈಮಿಂಗ್ ಆಗಲಿ ಪ್ರತಿಯೊಂದನ್ನು ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು. ಜೊತೆಗೆ ನೀವೇನಾದರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈಲಾದ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ಬೋದು ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಮಳೆ ಬಂದರೆ ನಾಯಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಸೋರಿಕೆ ಆಗುತ್ತೆ. ಹಾಗಾಗಿ ಯಾರಾದರೂ ಉದಾರ ಮನಸ್ಸಿನವರು ನೀವು ಕಾಂಟ್ರಿಬ್ಯೂಷನ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಕಾಣ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಶ್ವಾಸ ಅಂತ ಬಂದರೆ ನಾಯಿನೇ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಎಷ್ಟೋ ಜನ ಮನುಷ್ಯರಿಗೆ ಮಾಡುವಂಥ ಸಹಾಯನ ನಾವು ಈ ಮೂಕ ಪ್ರಾಣಿಗಳಿಗೆ ಮಾಡಿದ್ರೆ ಅದರ ಒಂದು ವ್ಯಾಲ್ಯೂ ಬೇರೆ ಥರನೇ ಇರುತ್ತೆ. ದಯಮಾಡಿ ಇಲ್ಲಿ ಕಾಣ್ತಿರೋ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಅಥವಾ UPIಗೆ ನಿಮ್ಮ ಧನ ಸಹಾಯವನ್ನು ನೀವು ಮಾಡ್ಬೋದು. ಅಥವಾ ಪ್ರವೀಣ್ ಅವ್ರು ಹೇಳಿದಾಗೆ ನೀವು ಆ ಜಾಗಕ್ಕೆ ಹೋಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದು. ನಿಮ್ಮ ನಿರೀಕ್ಷೆಯಲ್ಲಿ ಈ ಮೂಕ ಪ್ರಾಣಿಗಳು. ಒಂದು ಸಲ ಭೇಟಿ ನೀಡಿ. ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.